ಶಿವರಾಜ್ ಕುಮಾರ್ ಮೇಲೆ ಒಳ ಬಿಡ್ತಾರ ಸರ್. ನಮ್ ಗೇಟಿಂದ ಹೊರಗೆ ನಮಗೆ ರಾಗಣ್ಣ ಆದ್ರೆ ಇಲ್ಲಿ ಹತ್ತಿರದ ಸಿಗ್ತಾರೆ. ಗೀತಾ ಶಿವರಾಜ್ ಕುಮಾರ್ ಅವರು ಜನಾಂಗ ಅತಿ ಹೆಚ್ಚಿರೋದ್ರಿಂದ ಅವ್ರೇನಾದ್ರೂ ಒಗ್ಗಟ್ಟಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಏನೇ ಫೈಟ್ ಮಾಡ್ಲಿ ಯಾವುದಕ್ಕೂ ಇಲ್ಲಿ ಬಿಜೆಪಿ ಬಿಟ್ಟು ಬೇರೆ ಯಾವ್ದು ಬರೋದಿಲ್ಲ. ಈಗ ಈಶ್ವರಪ್ಪನವ್ರು ಬಂದಿರೋದ್ರಿಂದ ನಾವು ಯಾವ ರೀತಿ ಅಂತಾನು ಹೇಳಕ್ ಆಗಲ್ಲ. ಹೆಚ್ಚು ಕಡಿಮೆ ಇವ್ರಿಬ್ರೊಳಗೆ ಈಶ್ವರಪ್ಪ ಗೆಲ್ಬೋದು. ನಾವು ಅಪ್ಪಟ ಬಿಜೆಪಿ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಊಟ ಹಾಕೋದು. ಈಶ್ವರಪ್ಪನವರು ಮೋದಿ ಅವರಿಗೆ ಏನು ಗೌರವ ಕೊಟ್ಟರು ಇವತ್ತು ಸಹ ಗೌರವ ಕೊಡ್ತಾರೆ. ಮೋದಿ ಹೆಸರು ಹೇಳ್ಕೊಂಡೆ ಅವರು ರಾಜಕೀಯ ಮಾಡಿದ್ರೆ ಮೋದಿ ಬಿಟ್ಟೇನ್ ಮಾಡ್ತಾ ಇಲ್ಲ. ಅಪ್ಪ ಮಕ್ಕಳ ಬಗ್ಗೆ ಮಾತಾಡ್ತಾರೆ. ಅಪ್ಪ ಮಗ ಏನ್ ಮಾಡ್ಯಾರ ಅಂತ ಕೇಳಕ್ ಯಾರಿಗಿಲ್ಲ. ಮಧು ಬಂಗಾರಪ್ಪನವರು ಇವತ್ತು ಮಿನಿಸ್ಟರ್ ಆಗಿದ್ದಾರೆ. ಅವ್ರದೇ ಆದಂತ ಕೊಡುಗೆಗಳಿದೆ ಶಿವಮೊಗ್ಗದಲ್ಲಿ. ಇವತ್ತು ಚಂಬು ಚಂಬು ಅಂತಾರಲ್ಲ, ಇದರಿಂದ ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದ ಆದಾಯ ಎಷ್ಟಿದೆ ಅಂತ ಇವ್ರು ಲೆಕ್ಕ ಕೊಡ್ಲಿ ಫಸ್ಟ್. ಈ ಶಿವಮೊಗ್ಗದಲ್ಲಿ ಹಿಂದುತ್ವ ವಿಚಾರದಲ್ಲಿ ಹಿಂದುತ್ವ ಅಂದ್ರೆ ಈಶ್ವರಪ್ಪ, ಈಶ್ವರಪ್ಪ ಅಂದ್ರೆ ಹಿಂದುತ್ವ. ಫ್ರೀ ಫ್ರೀ ಅಂತ ನಾವು ದುಡ್ಡು ಕೊಟ್ಟವ್ರು ಬಸ್ ನಿಂತ್ಕೊಂಡು ಹೋಗ್ಬೇಕು. ಟಿಕೆಟ್ ಫ್ರೀ ಇದ್ದವ್ರು ಕುತ್ಕೊಂಡ್ ಬರ್ಬೇಕು. ಪ್ರಕಾಶ್ ಸಾಲೂರ್ ಪ್ರಕಾಶ್ ಅಂತ. ಲೋಕಸಭಾ ಚುನಾವಣೆ ಸತತವಾಗಿ ರಾಘವೇಂದ್ರ ಅವರು ಗೆಲ್ತಾ ಬರ್ತಿದ್ದಾರೆ. ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಹೇಗಿದೆ ಹೋರಾಟ ಸರ್? ಗೀತಾ ಶಿವರಾಜ್ ಕುಮಾರ್ ಅಂತ ಗೀತಾ ಶಿವರಾಜ್ ಕುಮಾರ್ ನಾವು ಹುಡ್ಕಕ್ಕೆ ಹೋದ್ರೆ ಮನೆ ದಾಟಕ್ಕಾಗೋದಿಲ್ಲ ನಿಮಗೆಲ್ಲ. ನಮಗೆ ರಾಗಣ್ಣ ಆದರೆ ಇಲ್ಲಿ ಹತ್ತಿರದ ಸಿಗ್ತಾರೆ. ಯಾವತ್ತರ ಹೋಗೋ ನಮಗೆ ಸ್ಪಂದನೆ ಇದೆ. ಅದು ನಮ್ಮ ಕ್ಷೇತ್ರದಲ್ಲಿ ನಮ್ಮದು ಸ್ವಂತೂರು ಸಾಲೂರು, ಶಿಕಾರಿಪುರ ತಾಲೂಕು ಸಾಲೂರು. ನಮ್ಮ ತಂದೆಯ ಕಾಲದಿಂದ ಯಡಿಯೂರಪ್ಪ ಅವರು ಏನು ಮಾಡ್ಯಾರ ಅಂತ ಗೊತ್ತಿದೆ. ನಾವು ಅಪ್ಪಟ ಬಿ ಜೆ ಪಿಯರು, ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ಗೆ ಊಟ ಹಾಕೋದಿಲ್ಲ. ಹಾಗಾಗಿ ನಾವು ಈ ಸಲ ಮೋದಿ ತರಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅವ್ರು ಏನೇ ಫೈಟ್ ಮಾಡಲಿ ಯಾವುದಕ್ಕೂ ಇಲ್ಲಿ ಬಿ ಜೆ ಪಿ ಬಿಟ್ಟು ಬೇರೆ ಯಾವುದೂ ಬರೋದಿಲ್ಲ. 100% ಬರ್ಕೊಡ್ತೀವಿ. ಯಾಕೆ ಅಂದರೆ ರಾಘವೇಂದ್ರ ಬರೀ ಟೀಕೆ ಮಾಡ್ತಾರೆ ವಿನ ಅವ್ರು ಏನೂ ಮಾಡಿಲ್ಲ. ಅಪ್ಪ ಮಕ್ಕಳ ಬಗ್ಗೆ ಮಾತಾಡ್ತಾರೆ ವಿನ ಅಪ್ಪ ಮಗ ಏನು ಮಾಡ್ಯಾರ ಅಂತ ಕೇಳೋಕೆ ಯಾರಿಗಿಲ್ಲ. ಇಲ್ಲಿ ನಿಮ್ಮ ಇದನ್ನು ಇಲ್ಲಿ ಏನು ತಂದಿರಿ ಕೊಡುಗೆ ಕೊಡಿ. ಶಿವಮೊಗ್ಗದ ಕೊಡುಗೆ ಏನೈತಿ, ಶಿವಮೊಗ್ಗ ಕೊಡುಗೆ ಏನೈತಿ ಅಂತ ಯಡಿಯೂರಪ್ಪರು ಶಿವಮೊಗ್ಗ ಏನು ಡೆವಲಪ್ಮೆಂಟ್ ಆಗಿದೆ, ಶಿವಮೊಗ್ಗ ಜಿಲ್ಲೆ ಏನು ಡೆವಲಪ್ ಮಾಡಿ ಇಲ್ಲಿಂದ ಹಿಡಿದು ಬೈಂದ್ರವರೆಗೂ ಎಲ್ಲರೂ ಇಷ್ಟಪಡ್ತಾರೆ ರಾಘವೇಂದ್ರನ. ಈಡೀಗ ಸಮಾಜದವರು ಸಹ ಇವತ್ತು ಗುರುಗಳು ನೆಕ್ಸ್ಟು ಇವ್ರನ್ನ ವಿಜೇಂದ್ರನ ಮುಖ್ಯಮಂತ್ರಿ ಮಾಡ್ಕೊತಾರೆ. ನಾವೇನು ಅವ್ರಿಗೇನು ವಿಜೇಂದ್ರ ಇವರಿಗೆ ಯಾರಿಗೆ ಈಡೀಗ ಸಮಾಜದ ಗುರುಗಳಿಗೆ ನಾವು ಹೇಳಿಲ್ಲ ದಯವಿಟ್ಟು. ಯಾಕೆ ಅವ್ರ ಬಾಯಲ್ಲೇ ಬರ್ತಿರ್ಬೇಕಾದ್ರೆ ನಾವು ಗುರುಗಳ ಬಗ್ಗೆ ಮಾತಾಡಲ್ಲ. ಏಕೆ ಅಂದರೆ ಬಿ ಜೆ ಪಿಯವರು ಒಂಚೂರು ಕೆಲಸ ಮಾಡಿದ್ದಾರೆ ಅನ್ನೋ ಒಂದೇ ಭಾವನೆ. ನಾವು ಯಾರ ಬಗ್ಗೆನೂ ಟೀಕೆ ಮಾಡೋದಾಗಲಿ ಅದು ಮಾಡಲ್ಲ. ಯಾಕೆಂದರೆ ನಮ್ಮ ಈಶ್ವರಪ್ಪರು ಹಿಂದುತ್ವದಲ್ಲಿ ನಾವು ಒಪ್ಕೊಂತೀವಿ. ಈಶ್ವರಪ್ಪ ಅವ್ರ ಫ್ಯಾಕ್ಟ್ರಿ ಏನಾಗುತ್ತೆ ನೋಡಿ ಅಣ್ಣ, ನಾವು ಈಶ್ವರಪ್ಪ ಬಗ್ಗೆ ಜಿದ್ದಾಜಿದ್ದಿದ್ದಾರೆ ವಿನ ಈಶ್ವರಪ್ಪರಿಗೆ ಫೈಟ್ ಬರುತ್ತೆ. ಏಕೆಂದರೆ ಶಿವಮೊಗ್ಗದಲ್ಲಿ ಬೀಳುತ್ತೆ, ಒಟ್ಟು 99% ಶಿವಮೊಗ್ಗ ಬೀಳುತ್ತೆ. ಅಲ್ಲವ್ರು ಶಿವಮೊಗ್ಗ ಇದು ಬೀಳಬೇಕಲ್ಲ, ಶಿವಮೊಗ್ಗ ಡಿಸ್ಟಿಕ್ ಬೀಳಬೇಕಲ್ಲ. ಬೈದರು ಈಗ ಒಬ್ಬಂಟಿಗರು ಅವ್ರಿಗೆ ಸಪೋರ್ಟ್ ಏನಪ್ಪ ಇರೋರು 4 ಜನ ಇರ್ತಾರೆ. ಬಟ್ಟು ಇದರಲ್ಲಿ ಏನಾಗುತ್ತೆ ಅಂದರೆ ರಾಜ್ಯಾಧ್ಯಕ್ಷರಿಂದ ಹಿಡಿದು ಮೋದಿಯಿಂದ ಎಲ್ಲರೂ ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಶಿವಮೊಗ್ಗ ಮೋದಿ ಪ್ರವಾಸ ಚೆನ್ನಾಗಿದೆ. ಈ ಸಲ 400ಕ್ಕಿಂತ ಹೆಚ್ಚು ಗೆಲ್ಬೇಕಂತ ಮೋದಿ ಪಣ ಕೊಟ್ಟಾರೆ. ಇವತ್ತು ಚಂಬು ಚಂಬು ಅಂತಾರಲ್ಲ, ಇದರಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಬಂದ ಆದಾಯ ಎಷ್ಟಿದೆ ಅಂತ ಇವ್ರು ಲೆಕ್ಕ ಕೊಡಲಿ ಫಸ್ಟು. ಇವ್ರು ಲೆಕ್ಕ ಕೊಡ್ಲಿಕ್ಕೆ ಚಂಬು ಹಿಡ್ಕೊಂಬಿಟ್ರೆ ಹೋದ್ಸಲಿ ಯಾರೋ ಮಾಡಿ ತಪ್ಪಿಗೆ ಇದು ಮಾಡಿಟ್ರು. ಏನ ATM ಪ್ರಭಾವ ಮಾಡಿದ್ರು. ಓಕೆ ಸರ್, PATM ಮಾಡ್ಯಾರ. ಈ ಸರಿ ಚಂಬು ಹಿಡ್ಕೊಂಡ್ರು. ಚಂಬಿ ನಿಮ್ಮ ಆದಾಯ ಏನು? ಶಿವಮೊಗ್ಗ ಜಿಲ್ಲೆಗೆ ಇಷ್ಟು ಅಂತ ಕೊಡುಗೆ ಕೊಟ್ಟಿರೋ ಕಾಂಗ್ರೆಸ್ನವರು ಹೇಳಿ ಸರ್? ಕೊಟ್ಟಿಲ್ಲಲ್ಲ. ನಿಮಗೆ ಅಲ್ಲೇ ಈಗ ಬರೀ ಇದನ್ನು ಹೇಳ್ತಾ ಇದ್ದೀರಾ ಏನ ನಮ್ಮದು ಫ್ರೀ ಫ್ರೀ ಅಂತ. ನಾವು ದುಡ್ಡು ಕೊಟ್ಟವ್ರು ಬಸ್ತಾಗ ಕೂತ್ಕೊಂಡು ನಿಂತ್ಕೊಂಡು ಹೋಗ್ಬೇಕು ಸರ್. ನಾನೇ ಮೈಸೂರಿಂದ ಶಿವಮೊಗ್ಗದವ್ರು ನಿಂತ್ಕೊಂಡ್ಬಂದೇನಿ. ಅಲ್ಲಿ ಹತ್ತಿರ ಇದ್ದವರೆಲ್ಲ ಸೀಟ್ ಕೂತ್ಕೊಂಡಿರ್ತಾರೆ. ನಾವು ಏಜ್ ಆಧಾರ ಏನಾಗಬೇಕು ಹೇಳಿ ತಪ್ಪಿದ್ರೆ. ಈಗ ನಾವು ಯಾವುದಕ್ಕೂ ಬೇಡ ಅನ್ನಲ್ಲ ಕಾಂಗ್ರೆಸ್ ಬಗ್ಗೆ. ನಾವು ಟಿಕೆಟ್ ತಗೊಂಡು ನಿಂತ್ಕೊಂಡ್ಬರ್ಬೇಕು. ಟಿಕೆಟ್ ಫ್ರೀ ಇದ್ದವ್ರು ಕೂತ್ಕೊಂಡ್ಬರ್ಬೇಕು ಅಲ್ಲ. ಆಮೇಲೆ ನಮಗೆ ಏನಾಗುತ್ತೆ ಅಂದರೆ ಕಾಲು ನಮಗೂ ಅಲ್ಲೇ ಏಜ್ ಆಗಿದೆ, ಕಾಲು ಅವೆಲ್ಲ ನೋವಿದೆ. ನಾವು ಯಾರಿಗೆ ಕೇಳಿದ್ರು ರಿಕ್ವೆಸ್ಟ್ ಕೇಳಿದ್ರು ಕೊಡೋಲ್ಲ ಸೀಟು. ಯಾಕೆಂದರೆ ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ಈ ಸಲ ನಾವು ನಮ್ಮ ದೇಶವನ್ನು ಉಳಿಸೋಕ್ಕಾಗಿ ನಮ್ಮ ಡೆವಲಪ್ಮೆಂಟ್ ಆಗಿದೆಯಲ್ಲ ಸರ್, ನಮ್ಮ ದೇಶ ಉದ್ಧಾರ ಆಗಿದೆಯಲ್ಲ, ಆಗಿದೆಯಲ್ಲ ಸರ್. ಹಾಗಾಗಿ ನಾವು ದೇಶ ನೋಡ್ಬೇಕು ಫಸ್ಟ್. ನಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರಿ ಬರ್ರಿ ಯಾರ ಬರ್ರಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯಾಕೆಂದರೆ ಅದು 5 ವರ್ಷ ಇರುತ್ತೆ. ಇದು ದೇಶದ ಬಗ್ಗೆ ನಾವು ಅದನ್ನು ಯೋಚನೆ ಮಾಡೋಕ್ಕಷ್ಟೇ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆ ಇದೆ ಸರ್. ಹೋಸಲಿನೂ ಬಂದಿದೆ, ಬಟ್ ನಾವು ಅದ್ರ ಬಗ್ಗೆ ಟೀಕೆ ಮಾಡಲ್ಲ. ಯಾರನ್ನ ಕಾಂಗ್ರೆಸ್ ಅವರು ಟೀಕೆ ಮಾಡಲ್ಲ. ಬಂದಾಗಿದೆ, ನಮ್ಮ ಹೆಣ್ಮಕ್ಳು ಕೊಟ್ಟಾರ ಓಟು, ಅವ್ರಿಗೆ ಗಂಡಸ್ರೇ ಬೇಡಂತೆ. ಮತ್ತು ಹೆಂಗಸ್ ಅಷ್ಟೇ ಸಾಕಾ? ಇವು DK ಶಿವಕುಮಾರ್ ಇವತ್ತು ಮಾತಾಡಿದ್ರು ಪಾಪ, ಗಂಡಸ್ರೇ ಬೇಡ ಅಂತೆ. ಗಂಡಸ್ರು ಇಲ್ಲದ್ರೆ ಇವ್ರು ಹೆಂಗೆ ಓಟ್ ಹಾಕಿ ಅಂತಾರೆ? ಮತ್ತು ಗಂಡಸ್ರು ಹೇಗೆ ಕೇಳ್ಬೇಕು ಅವರು? ಹೆಂಗಸ್ರು ಅಷ್ಟೇ ಕೇಳಲಿ. ಹೌದಲ್ಲ ಸರ್? ನಾನು ಹೇಳೋದು ತಪ್ಪಿದ್ದು ಕೇಳಿ. ಈಗ ನಾವು ಗಂಡಸ್ರು ಓಟ್ ಹಾಕೋರು ಯಾರು? ಮತ್ತೆ ಹೆಂಗಸ್ರು ಓಟ್ ಹಾಕ್ತಾರೆ? ಹೆಂಗಸ್ರಿಂದ ಗೆಲ್ತಾರೆ ಇವರು? ಹೆಂಗಸ್ರು ಅಲ್ಲ
ನಮ್ಮ ದುಡ್ಡು ತಗೊಂಡು ನಮಗೆ ಟ್ಯಾಕ್ಸ್ ಕಟ್ಟೋದು, ನಾವು ಟ್ಯಾಕ್ಸ್ ಕಟ್ತಿದ್ದೀವಿ. ಹೋಲಿ ಮೀಡಿಯಮ್ ಕ್ಲಾಸ್ ಜನ ಬದುಕಕ್ಕೆ ಸಾಧ್ಯ ಇದೆ ಸರ್ ಇವತ್ತು. ಹೋಲಿ ಕೆಲಸ ಕೊಡ್ತಾರೆ ಇವರು ಆಶ್ವಾಸನೆ ಕೊಟ್ಟು ಓಡೋದರು. ಎಲೆಕ್ಷನ್ ಆದಾಗ ಮಾತ್ರ ಬರ್ತಾರೆ. ಎಲೆಕ್ಷನ್ ಆದಮೇಲೆ ಎಲ್ಲಿ ಬರ್ತಾರೆ ಹೇಳಿ? ಕರೆಕ್ಟ್ ಅಲ್ಲ ಸರ್ ನಾನು ಹೇಳೋದು? ಈಗ ಎಲೆಕ್ಷನ್ ಆಗಬೇಕಾದ್ರೆ ಬಂದ್ರು ಇನ್ನು 5 ವರ್ಷ ಬಿಟ್ಟು ನಮಗೆ ಗೀತಕ್ಕೇನು ಬೇರೆ ಅಲ್ಲ. ಗೀತಕ್ಕೆ 5 ವರ್ಷದ ಮುಂಚೆ ಹೋದವರು ಇವಾಗ ಬಂದರು. ನಮ್ಮ ಮಧು ಅಣ್ಣರು ಅಷ್ಟೇ ಹೋದು ಈಗ ಬಂದರು ಯಾವಾಗ ಮಿನಿಸ್ಟರ್ ಆದಮೇಲೆ. ನಮ್ಮ ಶಿವಮೊಗ್ಗದ್ದೇನು ಅವ್ರದ್ದೇನು ಕೊಡುಗೆ ಇಲ್ಲ. ಅದೇ ಬಂಗಾರಪ್ಪನವರಾದರೆ ನಮಗೆ ಇಲ್ಲಿ ಏನು ಮಾಡ್ಯಾರ ನಾವು ಹೇಳ್ತೀವಿ. ಗ್ರೇಟ್, ಬಂಗಾರಪ್ಪ ಇಸ್ ಗ್ರೇಟ್. ನಾವು ಒಬ್ಬ ಕಾರ್ಯಕರ್ತ. ಯಾವಾಗ ಸೈಕಲ್ KGP ಇದ್ದಾಗ ನಾನು ಕಾರ್ಯಕರ್ತೆ, ಸಮಾಜವಾದಿ ಪಕ್ಷದ ನಾವು ಕಾರ್ಯಕರ್ತರೆ. ನಾವು ಬಂಗಾರಪ್ಪನ ಗುರುತಿಸಿದ್ದೀವಿ, ಅವ್ರ ಮನೆಗೆ ಹೋಗಿದ್ದೀವಿ, ಎಲ್ಲ ಮಾಡಿದ್ದೀವಿ, ಊಟ ಮಾಡಿದ್ದೀವಿ. ಬಟ್ ಇವತ್ತೇನಾಗಿದೆ, ಇವರು ಅಪ್ಪ ಮಕ್ಕಳಿಗೆ ಇದಿಲ್ಲ. ಯಾರಿಗೆ ಅಣ್ಣ ತಂಗಿ ಇದಲ್ಲ, ಇವರಿಗೆ ಇದಿಲ್ಲ. ನಾವು ಹೋದ್ರೆ ಶಿವರಾಜ್ ಕುಮಾರ್ ಮನೆ ಒಳಗೆ ಬಿಡ್ತಾರ ಸರ್? ಒಂದು ನಿಮಿಷ ಹೇಳಿ ದಯವಿಟ್ಟು. ನಮ್ಮ ಗೇಟಿಂದ ಹೊರಗಿರುತ್ತೆ. ಇವತ್ತು ರಾಘಣ್ಣ ಮನೆ ಹೋಗಲಿ, ನಮ್ಮ ಈಶ್ವರಪ್ಪನ ಮನೆ ಹೋಗಲಿ, ಏನು ಬರಪ್ಪ ಅಂತ ಕೇಳ್ತಾರೆ. ನಾವು 5 ನಿಮಿಷಕ್ಕೆ ಹೋಗ್ತೇವೆ. ಬೆಂಗಳೂರಿನ ಹೋಗಿ ಕೇಳೋಕ್ಕಾಗತ್ತಾ ಸರ್? ನಮ್ಮ ಏನಾರು ಅಕ್ಕ ನಮ್ಮ ಕೆಲಸ ಕೇಳೋಕ್ಕಾಗತ್ತಾ ಸರ್? ಅಲ್ಲ, ತಪ್ಪಿದ್ರೆ ತಪ್ಪು ಅಂತ ಹೇಳಿ. ಯಾಕೆಂದರೆ ನಾವು ಯಾರನ್ನೂ ಜೋಡಣೆ ಮಾಡೋದು ಬೇಡ. ಯಾಕೆಂದರೆ ಅವ್ರವ್ರ ಬಲ, ಅವ್ರವ್ರ ಶಕ್ತಿ, ಇದು ಮೇಲೆ ಇವತ್ತು ಯಾರು ಬಂದರೂ ನಾವು ಜಯ ಅನ್ಬೇಕು. ಬಟ್ ಮೋದಿ ಅಂತೂ 99% ಬಂದೇ ಬರ್ತಾರೆ. ಸರ್ ನಮಸ್ತೆ. ನಿಮ್ಮ ಹೆಸರು? ಯೋಗೀಶ್ ಅಂತ. ಏನು ಮಾಡ್ತೀರಾ? APMCಯಲ್ಲಿ ವೆಮ್ಮನ್ನಾಗಿ ವರ್ಕ್ ಮಾಡ್ತಿದ್ದೀವಿ. ಲೋಕಸಭೆ ಚುನಾವಣೆ, ದೇಶದ ಪ್ರಧಾನಿ ಆಯ್ಕೆ ಮಾಡಬೇಕು, ಹಾಗೆ ಶಿವಮೊಗ್ಗ ಸಂಸದರ ಆಯ್ಕೆ ಮಾಡಬೇಕು. ಹೇಗೆ ನಡೀತಾ ಇದೆ? BJP ವರ್ಸಸ್ ಕಾಂಗ್ರೆಸ್ ಅಥವಾ ಟ್ರಯಾಂಗಲ್ ಫೈಟ್? ಇಲ್ಲಿ ಕಾಂಗ್ರೆಸ್ ಮತ್ತು BJP ಎರಡು ಸಮಾನವಾಗಿದೆ. ಈಗ ಈಶ್ವರಪ್ಪನವ್ರು ಬೇರೆ ಈಗ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ. ಹಂಗಾಗಿ ಅದು ಸ್ವಲ್ಪ BJPಗೆ ಏನಾದ್ರು ಮೈನಸ್ ಆಗುತ್ತೆ ಏನೋ ಗೊತ್ತಿಲ್ಲ. ಆದರೂ ಸಹ ಇವತ್ತು ವಾಪಸ್ ತೊಗೊಬೋದು. 22ರವರೆಗೂ ಕೊನೆ ದಿನ ಇದೆ. ಆಗಿರೋದ್ರಿಂದ ಅದು BJP ಓಟ್ ಆಗಿರೋದ್ರಿಂದ ಸ್ವಲ್ಪ ಅವ್ರು ನಿಂತರೆ ಸ್ವಲ್ಪ ಮೈನಸ್ ಆಗೋ ಚಾನ್ಸ್ ಇದೆ ಶಿವಮೊಗ್ಗದಲ್ಲಿ. ಆದರೂ ಸಹ ರಾಘವೇಂದ್ರ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಮಾಡಿಲ್ಲ ಅಂತ ಏನಿಲ್ಲ. ಕೆಲವು ಶಿವಮೊಗ್ಗದಲ್ಲಿ ಈಗ ಅವ್ರು ಬಂದಮೇಲೆ ಸ್ವಲ್ಪ ಅಭಿವೃದ್ಧಿ ಆಗಿದೆ. ಆದರೂ ಸಹ ಈಗ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, 5 ಗ್ಯಾರಂಟಿ ವಿಚಾರದಲ್ಲಿ ಒಂದು ಸ್ವಲ್ಪ BJP ಒಂದು ಸ್ವಲ್ಪ ಹೊಡೆತ ಆಗ್ಬೋದು ಅನ್ನೋದು ಕಾಣುತ್ತೆ. ಕೆಲವು ಕೆಳವರ್ಗದ ಜನ ಹೆಣ್ಮಕ್ಳೆಲ್ಲ 5 ಗ್ಯಾರಂಟಿ ಇದೆಯಲ್ಲ ಅದನ್ನು ಬಳಸ್ಕೊಂಡಿದ್ದಾರಲ್ಲ, ಹಂಗಾಗಿ ಅದ್ರ ಪರವಾಗಿ ಇದ್ದಂಗೆ ಕಾಣುತ್ತೆ. ಇನ್ನು ಮೇಲ್ವರ್ಗದ ಜನ ಏನಿದ್ದಾರೆ ಇವಾಗಿನ ಸ್ಟೂಡೆಂಟ್ಸ್ಗಳು ಅವರೆಲ್ಲ BJP ಪರವಾಗೇ ಇದ್ದಾರೆ ಇಲ್ಲಿ. ಹಂಗಾಗಿ ನಾವು ಯಾವುದೇ ಪಕ್ಷ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ರಾಘವೇಂದ್ರ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರು ಸಹ ಈಗ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಆಗಿರೋದ್ರಿಂದ ನಾವು ಯಾವ ರೀತಿ ಅಂತ ಹೇಳಂಗಿಲ್ಲ. ಇಲ್ಲಿ ಇವರು ಗೀತಾ ಶಿವರಾಜ್ ಕುಮಾರ್ ಅವರು ಜನಾಂಗ ಅತಿ ಹೆಚ್ಚಿರೋದ್ರಿಂದ, ಈಡಿಗು ಜನಾಂಗ, ಅವ್ರೇನಾದರೂ ಒಗ್ಗಟ್ಟಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಬೇರೆ ಜನಾಂಗ ಎಲ್ಲ ಬಿಡಿ, ಎಲ್ಲ ಪಕ್ಷದಲ್ಲೂ ಎಲ್ಲ ಪಾರ್ಟಿಯವರು ಇದ್ದಾರೆ. ಒಟ್ಟು ಇಲ್ಲಿ ಎರಡೂ ಪಕ್ಷ ಕಾಂಗ್ರೆಸ್ ಮತ್ತು BJP ಮತ್ತು ಈಗ ಈಶ್ವರಪ್ಪನವ್ರು ಬಂದಿರೋದ್ರಿಂದ ನಾವು ಯಾವ ರೀತಿ ಅಂತಲೂ ಹೇಳೋಕ್ಕಾಗಲ್ಲ. ಹೆಚ್ಚು ಕಡಿಮೆ ಇವರಿಬ್ಬರ ಒಳಗೆ ಈಶ್ವರಪ್ಪ ಅವ್ರು ಗೆದ್ದರೂ ಗೆಲ್ಬೋದು. ಯಾಕೆಂದರೆ ಹಿಂದುತ್ವ ಓಟು ಅಂತ ಏನಿದೆಯಲ್ಲ, ಹಂಗಾಗಿ ಈಶ್ವರಪ್ಪರ ಪರವಾಗಿ ಹಿಂದುತ್ವ ಜನಗಳೆಲ್ಲ ಇದ್ದಾರೆ. ಯಾಕೆಂದರೆ ಹಂಗಾಗಿ ಇಲ್ಲಿ ಶಿವಮೊಗ್ಗದಲ್ಲಿ ಒಟ್ಟು 3 ಜನದ್ದು ನಡೀತಾ ಇದೆ. ಒಳಗೆ ಯಾವ ರೀತಿ ಅಂತ ಇನ್ನೂ ಚುನಾವಣೆ 26 ನಂತರ ಗೊತ್ತಾಗುತ್ತೆ. ಅಷ್ಟು ಇನ್ನೂ ಬೆಳಕಿಗೆ ಬಂದಿಲ್ಲ ಚುನಾವಣೆ ವಿಚಾರದಲ್ಲಿ. ಇಲ್ಲಿ ತ್ರಿಕೋನ ಸ್ಪರ್ಧೆನೇ ಇದೆ. ತ್ರಿಕೋನ ಸ್ಪರ್ಧೆ ಯಾರು ಏನು ಅಂತ ಹೇಳಂಗಿಲ್ಲ ಸರ್. 26 ಚುನಾವಣೆ ನಂತರದಲ್ಲಿ ಚುನಾವಣೆ ಕಾವು ಗೊತ್ತಾಗುತ್ತೆ. ಎಲ್ಲ ಒಂದು ಕಡೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಶಿವಮೊಗ್ಗ ರಾಜಕೀಯ ನೋಡುವಾಗ ಈಶ್ವರಪ್ಪ ಅವ್ರಿಗೆ ಅನ್ಯಾಯ ಆಯಿತು ಅನ್ನಿಸ್ತಿಲ್ಲ? ಇಲ್ಲ ಸರ್, ಅದ್ರ ಬಗ್ಗೆ ವಿಚಾರದಲ್ಲಿ ಎಲ್ಲರಿಗೂ ಗೊತ್ತಿದೆ ಈಶ್ವರಪ್ಪರಿಗೆ ಅನ್ಯಾಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅವರು BJPಯಲ್ಲಿ ಅವರು ಒಬ್ಬರು ಸಮರ್ಥ ಲೀಡರ್ ಅವರು ಶಿವಮೊಗ್ಗದಲ್ಲಿ. ಆಮೇಲೆ ಅವರಿಗೆ ಇಲ್ಲ ಮಗನಿಗಾದರೂ ಕೊಡಬೇಕಾಯ್ತು, ಇಲ್ಲಾಂದರೆ ಅವರಿಗೂ ಏನಾದರೂ ಒಂದು ಇದು ಮಾಡಬೇಕಾಯ್ತು. ಯಾಕೆಂದರೆ ಹಿಂದುತ್ವ ವಿಚಾರದಲ್ಲಿ ಈಶ್ವರಪ್ಪನವರು ಹೇಳಬೇಕು ಅಂದರೆ ಮೊದಲಿಂದನೂ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಯಾಕೆಂದರೆ ಅವರು ಹಿಂದುತ್ವದ ವಿಚಾರದಲ್ಲಿ ಇವತ್ತಿಗೂ ಸಹ ಅವರು ಹಿಂದುತ್ವದಲ್ಲೇ ಇದ್ದಾರೆ. ಹಂಗಾಗಿ ಅವರಿಗೆ ಅನ್ಯಾಯ ಆಗಿದೆ ಶಿವಮೊಗ್ಗದಲ್ಲಿ. ಈ ವಿಧಾನಸಭೆ ಚುನಾವಣೆ ಟಿಕೆಟ್ ಕೊಡಲಿಲ್ಲ, ಅವರನ್ನು ನೆಗೆಟಿವ್ ತಗೊಳ್ಳಿಲ್ಲ. ಪ್ರಧಾನಿ ಮೋದಿನೇ ಫೋನ್ ಮಾಡ್ತಾರೆ, ಒಳ್ಳೇದು ಹೇಳ್ತಾರೆ. ಯಡಿಯೂರಪ್ಪ ಅವ್ರ ಮಗನಿಗೆ ಒಬ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಬೇಕು, ಒಬ್ರು ಕೇಂದ್ರ ಮಿನಿಸ್ಟರ್ ಆಗಬೇಕು, ಸಂಸದರಾಗಬೇಕು, ಎಲ್ಲ ನಡೆಯುತ್ತೆ. ಈಶ್ವರಪ್ಪ ಅವ್ರಿಗೇನು ಕೇಳಲಿಲ್ಲ, ಅವ್ರ ಮಗನಿಗೆ ಏನು ಶಿವಮೊಗ್ಗನೂ ಬಿಟ್ಕೊಡಿ ಅನ್ನಲಿಲ್ಲ. ಎಲ್ಲ ಒಂದು ಕಡೆ ಹಾವೇರಿ ಟಿಕೆಟ್ ಕೇಳಿದ್ರು. ನೋಡಿ ಸರ್, ಈಶ್ವರಪ್ಪನವರು ಅವರು ಅವತ್ತು ಏನು ಮೋದಿಯವರಿಗೇನು ಗೌರವ ಕೊಟ್ಟರು, ಇವತ್ತು ಸಹ ಗೌರವ ಕೊಡ್ತಿದ್ದಾರೆ. ನಾವು ಮೋದಿ ಹೆಸರು ಹೇಳ್ಕೊಂಡೆ ಅವರು ರಾಜಕೀಯ ಮಾಡ್ತಾರೆ. ಮೋದಿ ಬಿಟ್ಟೇನು ಮಾಡ್ತಾ ಇಲ್ಲ. ದೇಶಕ್ಕೆ ಮೋದಿ ಶಿವಮೊಗ್ಗ ಹಿಂದುತ್ವವಾದಿ ಈಶ್ವರಪ್ಪರು ಅಂತ ಮಾಡ್ತಾ ಇದ್ದಾರೆ.
ಅದು ಅವತ್ತು ಅನ್ಯಾಯ ಆಗಿದೆ ಅವರಿಗೆ. ಅವತ್ತು ಅವರು ಮೋದಿಯವರು ಹೇಳಿದ್ರು ಅಂತಾನೆ ವಾಪಸ್ ತಕ್ಕೊಂಡ್ರು. ಇವತ್ತು ಅವರಿಗೆ ಇಲ್ಲಿ ಮೋಸ ಆಗಿದೆ. ಮತ್ತೊಂದು ಕಡೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ನಿಂತಿದ್ರು. ಮಧು ಬಂಗಾರಪ್ಪ ಏನೂ ಅಲ್ಲ ಅವತ್ತಿಗೆ ಮಾಜಿ ಶಾಸಕನೋ ಅಥವಾ ಬಿಸ್ನೆಸ್ ಮ್ಯಾನೋ, ಸೀದಾ ಒಂದು 5 ಚಿಲ್ಲರೆ ಓಟ್ ತಗೊಂಡ್ರು. ಆದ್ರೆ ಇವತ್ತು ಅದು JDS ಪಕ್ಷದಲ್ಲಿ, ಇವತ್ತು ಕಾಂಗ್ರೆಸ್ನಲ್ಲಿ ಅವರು ಸಚಿವರಾಗಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದೆ. ನೀವು ಹೇಳದಂಗೆ ಪ್ರಬಲವಾದ ಪೈಪೋಟಿಯನ್ನು ಕಾಂಗ್ರೆಸ್ ಕೂಡ ಬಿಜೆಪಿ ಕೊಡುತ್ತೆ. ಖಂಡಿತ ಸಹ ಕೊಡುತ್ತೆ. ಯಾಕೆಂದರೆ ಮಧು ಬಂಗಾರಪ್ಪನವರು ಇವತ್ತು ಮಿನಿಸ್ಟರ್ ಆಗಿದ್ದಾರೆ. ಅವ್ರದ್ದೇ ಆದಂಥ ಕೊಡುಗೆಗಳಿದೆ ಶಿವಮೊಗ್ಗದಲ್ಲಿ. ಅವರು ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಏನೇನು ಬೇಕು ಕೆಲಸ ಅವ್ರು ಮಾಡ್ತಾ ಇರೋದ್ರಿಂದ ನಾವು ಈ ಬಾರಿ ನಾವು ಅಷ್ಟು ಸುಲಭವಾಗಿ ತೊಗೊಳಂಗಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರ ಸಮಾಜದ ಓಟ್ ಕೂಡ ಜಾಸ್ತಿ ಇದೆ ಶಿವಮೊಗ್ಗದಲ್ಲಿ. ಹಾಗಾಗಿ ನಾವು ಯಾವುದೇ ಪಕ್ಷನೂ ಇವತ್ತು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ. ಮಧು ಬಂಗಾರಪ್ಪರ ಪಾತ್ರನೂ ಸಹ ಇದೆ. ನಮ್ಮ ರಾಘವೇಂದ್ರ ಅವರು ಸಹ ವರ್ಕ್ ಮಾಡಿದ್ದಾರೆ ಸರ್, ಶಿವಮೊಗ್ಗದಲ್ಲಿ ಅತಿ ಹೆಚ್ಚಾಗಿ ವರ್ಕ್ ಮಾಡಿದ್ದಾರೆ. ನಾವು ಯಾರನ್ನು 3 ಜನನೂ ನಾವೇನು ಇದು ಮಾಡೋಂಗಿಲ್ಲ. ಯಾಕಂದರೆ ಈಶ್ವರಪ್ಪನವ್ರು ಏನು ಕಡಿಮೆ ಇಲ್ಲ, ಮಾಡಿದ್ದಾರೆ. ಇಲ್ಲಿ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ದಾರೆ. ಪ್ರತಿ ವಿಚಾರದಲ್ಲೂ ಹಿಂದುತ್ವ ಅಂತ ಬಂದಾಗ ಈಶ್ವರಪ್ಪನವ್ರು ಹೋರಾಟ ಮಾಡಿದ್ದಾರೆ. ಯಾವತ್ತೇ ಆಗಲಿ ಅವ್ರು ಹಿಂದುತ್ವದ ವಿಚಾರದಲ್ಲಿ ಹೋರಾಟ ಮಾಡಿದರೆ ಈಶ್ವರಪ್ಪನವರೇ ಶಿವಮೊಗ್ಗದಲ್ಲಿ ಎಲ್ಲ ವಿಚಾರದಲ್ಲೂ. ಹೌದು. ಯಾಕೆಂದ್ರೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಸ್ಥಾನ ಬಿಟ್ಬಿಟ್ರು. ಸರ್ಕಾರಕ್ಕೆ ಗೊಂದಲ ಆಗಬಾರ್ದು, ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅಂತ. ಹರ್ಷ ಹತ್ಯೆ ಪ್ರಕರಣ ಸಂದರ್ಭದಲ್ಲಿ ಕೂಡ ಹಿಂದುತ್ವವಾದವನ್ನು ಪ್ರತಿಪಾದಿಸಿದ್ರು. ಇಷ್ಟಾದರೂ ಬಿಜೆಪಿಲಿ ಒಬ್ರಿಗೊಂದು ಮತ್ತೊಬ್ರಿಗೊಂದು. ಹೌದು ಸರ್, ನಾವು ಹೇಳಬೇಕು ಅಂದರೆ ಶಿವಮೊಗ್ಗದಲ್ಲಿ ಹಿಂದುತ್ವ ವಿಚಾರದಲ್ಲಿ ಹಿಂದುತ್ವ ಅಂದರೆ ಈಶ್ವರಪ್ಪ ಅಂದರೆ ಹಿಂದುತ್ವ. ಯಾಕೆಂದರೆ ಅವತ್ತೂ ಹಿಂದುತ್ವದ ಬಗ್ಗೆನೇ ಹೋರಾಟ ಮಾಡಿದವರು. ಇವತ್ತೂ ಸಹ ಅವ್ರು ಬದಲಾವಣೆ ಆಗಿಲ್ಲ. ಹಾಗಾಗಿ ನಾವು ಈಶ್ವರಪ್ಪನವರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಶಿವಮೊಗ್ಗದ ಜನತೆ ಸ್ವಲ್ಪ ನೋವಾಗಿದೆ. ಆದರೂ ಸಹ ಶಿವಮೊಗ್ಗದಲ್ಲಿ ಕೆಲವರೆಲ್ಲ ಹೇಳೋದೆ ಈಶ್ವರಪ್ಪನವರು ಪ್ರಬಲ ಸ್ಪರ್ಧಿ, ಹೆಚ್ಚು ಕಡಿಮೆ ಅಂದರೆ ಈಶ್ವರಪ್ಪನವ್ರು ಗೆಲ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಒಳಗಡೆ ರಾಜಕೀಯ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು 22ನೇ ತಾರೀಕು ಕೆಲವರೆಲ್ಲ ಈಶ್ವರಪ್ಪನವರು ವಾಪಸ್ ತಗೊತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಗೊತ್ತಾಗುತ್ತೆ 22. ಅದ ನಂತರದಲ್ಲಿ ಇನ್ನೂ BJPಯಲ್ಲಿ ಇರ್ತಕ್ಕಂಥವ್ರು ಈ ಕಡೆ ಬರ್ಬೋದು, ಇನ್ನು ಆ ಕಡೆ ಹೋಗ್ತಾರೋ ಗೊತ್ತಿಲ್ಲ. ಆದರೂ ಸಹ 3 ಜನಕ್ಕೂ ಪ್ರಬಲ ಸ್ಪರ್ಧೆಯಾಗಿದೆ. ಈಶ್ವರಪ್ಪನವರಂತೂ ಹೇಳೋಕ್ಕಾಗಲ್ಲ, ಅವರು ಗೆಲ್ಬೋದು. ಬಿಜೆಪಿ JDS ಮೈತ್ರಿ, ಯಾಕಂದ್ರೆ ಇಲ್ಲೊಬ್ರು ಶಾರದಾಪುರನ ಹಾಕಿದ್ದಾರೆ MLA, ಅವ್ರ ಪ್ರಭಾವನೂ ಇರುತ್ತೆ. ಇಡೀ ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ಇದೆ. ಏನಂತ ಪ್ಲಸ್ ಆಗುತ್ತಾ ಬಿಜೆಪಿ? ಸರ್, ಈಗ ಏನಾಗುತ್ತೆ ಅಂದರೆ BJP JDS ಅಲ್ಲ, BJPಗೆ ಯಾವತ್ತೂ ಬಿಡ್ರಿ ಅವ್ರದ್ದೇ ಆದಂಥ ಓಟ್ಗಳಿದೆ. JDS ಬಂದೇ ಸನೇ BJPಗೆ ಏನಂತ ಇದಿಲ್ಲ. BJPದೇ ಆದಂಥದ್ದು ನಮ್ಮ ಶಿವಮೊಗ್ಗದಲ್ಲಿ ಭದ್ರಕೋಟೆ ಅದು. ಹಂಗಾಗಿ ಈಗ ಏನು ಮಾಡೋಕ್ಕಾಗಲ್ಲ. ಬಂದಿರ್ಬೋದು, ಈಗ ಅವ್ರದ್ದೇನೋ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದರೂ ಸಹ ಯಾವ ಪ್ಲಸ್ ಪಾಯಿಂಟೇ ಯಾವುದಕ್ಕೆ BJPಗೆ ಪ್ಲಸ್ ಪಾಯಿಂಟೇ ದಳ ಬಂದಿರೋದ್ರಿಂದ ಇಲ್ಲಿ ಒಟ್ಟು ಇಬ್ಬರು ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ಪ್ಲಸ್ ಪಾಯಿಂಟೇ ಇದೆ. ಒಟ್ಟಾರೆ ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ಎಷ್ಟು ಗೆಲ್ಬೋದು ಅನ್ಸುತ್ತೆ? ಕಷ್ಟ ಸರ್, ಇವತ್ತಿನ ರಾಜಕೀಯ ಹೇಳೋಕ್ಕಾಗಲ್ಲ. ನಾವು ಹೇಳ್ತೀವಲ್ಲ, ಈಗ ಒಂದು ಕಡೆ ಅಭಿವೃದ್ಧಿ ಮೋದಿ ಅಂತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆ ಅಂದರೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಕೆಳವರ್ಗದ ಜನ ಏನಿದಾರಲ್ಲ ಅವರು ಅಷ್ಟು ಸಹ ಇವತ್ತು ಸಿದ್ದರಾಮಯ್ಯನ ಪರವಾಗೇ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಎಲ್ಲಿ ಹೇಳಿದ್ರು ಹೇಳ್ತಾರೆ. ಯಾಕೆಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ. ಹಿಂಗಾಗಿ ಇಲ್ಲಿ ಇವತ್ತಿನ ಚುನಾವಣೆ ಏನು ಅಂತ ಆಗೋದಿಲ್ಲ ಸರ್. ಯಾಕೆಂದರೆ ಒಂದು ಕಡೆ ಮೋದಿ ಅಲೇನೂ ಇದೆ, ಸಿದ್ದರಾಮಯ್ಯ ಅವ್ರದ್ದು ಇದೆ. ಇಲ್ಲಿ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಒಂದು ಕೆಲಸ ಇದೆ. ಆಮೇಲೆ ಹಿಂದುತ್ವದ ವಿಚಾರದಲ್ಲಿ ಈಶ್ವರಪ್ಪ ನಂಬರ್ 1 ಬಿಡಿ ಶಿವಮೊಗ್ಗದಲ್ಲಿ, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವ್ರು ಯಾವತ್ತೂ ಒಂದೇ ಥರನೇ ಓಡಾಡ್ಕೊಂಬಂದಿದ್ದಾರೆ. ಅವ್ರಿಗೆ ಅನ್ಯಾಯ ಆಗಿರೋದು ನಿಜ. ನಾವು ಹೇಳೋದು ತ್ರಿಕೋನ ಸ್ಪರ್ಧೆನೇ ಸರ್ ಶಿವಮೊಗ್ಗದಲ್ಲಿ. ಹೆಚ್ಚು ಕಡಿಮೆ ಈಶ್ವರಪ್ಪನವರಿಗೆ ಪ್ಲಸ್ ಪಾಯಿಂಟ್ ಆದರೂ ಆಗ್ಬೋದು, ಯಾರ್ದು ಅಂತ ಹೇಳೋಕ್ಕಾಗಲ್ಲ.